ವೆಲ್ಕಮ್ ಟು ಗುಬ್ಬಿಗಳು ಯೂಟ್ಯೂಬ್ ಚಾನಲ್. ನಾನಿವತ್ತು ಕಾಗಕ್ಕ ಮತ್ತು ಗುಬ್ಬಕ್ಕನ ಕಥೆ ಹೇಳ್ಕೊಟ್ಟಿದ್ದೇನೆ. ಒಂದೂರಲ್ಲಿ ಕಾಗಕ್ಕ ಗುಬ್ಬಕ್ಕ ಇಬ್ರು ಜೀವದ ಗೆಳೆಯರು. ತಿಂಡಿಯನ್ನು ಹಂಚ್ಕೊಂಡು ತಿಂತಾಯಿದ್ರು. ಬಿಡುವಿನ ವೇಳೆಯಲ್ಲಿ ಹತ್ತಿರದ ಮಾವಿನ ಮರದ ಮೇಲೆ ಕುಳಿತು ಹರಟೆ ಹೊಡಿತಿದ್ರು. ಒಮ್ಮೆ ಇಬ್ಬರು ವಾಯುವಿಹಾರಕ್ಕೆ ತೆರಳುತ್ತಾರೆ. ಸೊ ಆ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಷ್ಟರಲ್ಲಿ ಜೋರು ಮಳೆ ಸುರಿಯಕ್ಕೆ ಶುರುವಾಗುತ್ತೆ. ಇಬ್ಬರಿಗೂ ಆತಂಕ ಉಂಟಾಗುತ್ತೆ. ಕೂಡಲೇ ಗೂಡಿಗೆ ಹಾರಿ ಬಂದು ನೋಡಿದರೆ ಗುಬ್ಬಚ್ಚಿ ಗೂಡು ಮಳೆಯಲ್ಲಿ ಕೊಚ್ಚಿಕೊಂಡು ಹೋಗ್ಬಿಟ್ಟಿತ್ತು. ಸೊ ಅದಕ್ಕೆ ಬೇಜಾರಾಗ್ಬಿಡುತ್ತೆ. ಪಾಪ ಏನ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಕೂತಿರುತ್ತೆ. ಅಷ್ಟರಲ್ಲಿ ಕೆಲ ದಿನಗಳ ಕಾಲ ನಾನು ನಿನ್ ಗೂಡಲ್ಲಿ ಉಳಿಯೋದಕ್ಕೆ ಅವಕಾಶ ಮಾಡಿಕೊಡು ಅಂತ ಗುಬ್ಬಚ್ಚಿ ಕಾಗೆನ ಕೇಳ್ಕೊಳ್ಳುತ್ತೆ. ಆದ್ರೆ ಕಾಗೆ ತನ್ನ ಗೂಡಲ್ಲಿ ತನಗೆ ಜಾಗವಿಲ್ಲ, ದಯವಿಟ್ಟು ಕ್ಷಮಿಸು ಎಂದು ಕೈ ತೊಳೆದುಕೊಂಡು ಬಿಡುತ್ತೆ. ನಂತರ ಬೇಜಾರಾದರೂ ಕೂಡ ಸುಮ್ಮನಾಯ್ತು. 2 ದಿನಗಳ ಕಾಲ ಮಳೆ ಗಾಳಿಯಲ್ಲಿ ನೆನೆದು ಹೇಗೋ ಕಷ್ಟಪಟ್ಟು ಗೂಡೊಂದನ್ನು ಕಟ್ಕೊಳ್ತು ಗುಬ್ಬಚ್ಚಿ. ಈ ಘಟನೆಯ ನಂತರ ಕಾಗೆಯೊಡನೆ ಒಡನಾಟವನ್ನು ಗುಬ್ಬಚ್ಚಿ ನಿಲ್ಲಿಸಲೇ ಇಲ್ಲ. ಒಂದು ದಿನ ಮನುಷ್ಯರು ನಗರವನ್ನು ವಿಸ್ತರಿಸುವ ಸಂದರ್ಭದಲ್ಲಿ ಮರಗಳನ್ನು ಉರುಳಿಸುತ್ತಾ ಬಂದರು. ಆಗ ಕಾಗೆಯ ಮನೆಯಿದ್ದ ಮರವು ಕೂಡ ನೆಲಕ್ಕೆ ಉರುಳಿತ್ತು. ನಂತರ ಕಾಗೆಗೆ ಸೂರದಂತಾಯಿತು. ಅದಕ್ಕೀಗ ಗುಬ್ಬಚ್ಚಿಯ ಬಳಿ ಸಹಾಯ ಕೇಳಲು ನಾಚಿಕೆ ಆಯಿತು. ಆ ಸಮಯದಲ್ಲಿ ಗುಬ್ಬಚ್ಚಿ ತಾನಾಗಿಯೇ ಕಾಗೆಗೆ ಸಹಾಯ ಹಸ್ತವನ್ನು ಚಾಚಿತು. ಹೊಸ ಗೂಡು ಕಟ್ಟಿಕೊಳ್ಳುವವರೆಗೂ ನನ್ನ ಗೂಡಲ್ಲಿಯೇ ಇರು ಎಂದು ಅದಕ್ಕೆ ಹೇಳಿತು.